ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಸೌತೆಕಾಯಿ ಜೊತೆ ಬಂದಿದ್ದೇನೆ. ಏನಪ್ಪ ಇದು ವಿಶೇಷ ಅಂತ ಅನ್ಬೋದು. ನೋಡ್ತಾ ಇದ್ದೀರಾ ನೀವು, ಒಂದೊಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ತುಂಬ ಈಸಿ, 5 ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಯಾವುದೇ ಒಲೆ ಹಚ್ಚೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ಫಸ್ಟು ನಾವು ಸಿಪ್ಪೆ ಎಲ್ಲನೂ ರಿಮೂವ್ ಮಾಡ್ಕೋಬೇಕು. ಸಿಪ್ಪೆ ಎಲ್ಲ ತೆಗೆದ ನಂತರ ನಾವು ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ. ಇಲ್ಲ ಸಿಪ್ಪೆನ ಇಷ್ಟಪಟ್ಟು ತಿನ್ನೋರಿದ್ದರೆ ನೀವು ಹಾಗೇ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನೀಗ ನೀಟಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಆನಂತರ ವಾಶ್ ಮಾಡಿ ಇದನ್ನು ಕಟ್ ಮಾಡ್ಕೋತೀನಿ. ನಾನು ಆಗಲೇ ಹೇಳಿದಾಗೆ ಇದನ್ನು ಒಂದು 5 ನಿಮಿಷದಲ್ಲಿ ನೀವು ರೆಡಿ ಮಾಡ್ಕೋಬೋದು. ಯಾವುದೇ ಒಲೆ ಹಚ್ಚೋ ಅಂಥ ಅವಶ್ಯಕತೆ ಇಲ್ಲ. ಏನೋ ಬೇರೆ ಎಲ್ಲ ರೆಡಿ ಮಾಡಬೇಕು ಆ ಥರ ಏನೂ ಇಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಈಗ ನಾನು ಅದು ಸೌತೆಕಾಯ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಸ್ಲೈಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ದೊಡ್ಡದು ದಪ್ಪ ಸೈಜಲ್ಲಿ ಸ್ಲೈಸ್ ಬೇಕು ಅಂತ ಅಂದರೂ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಇದಕ್ಕೆ ಏನೇನು ಹಾಕೋದಕ್ಕೆ ಬೇಕು ಇಂಗ್ರೀಡಿಯೆಂಟ್ಸ್ಗಳು ಪ್ರತಿಯೊಂದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದು ಆಗಿದೆ. ಇದಕ್ಕೆ ನಾನು ಒಂದು ಎಕ್ಸ್ಟ್ರಾ ಇನ್ನೊಂದು ಪಾತ್ರೆ ತಗೋತೀನಿ. ಅದಕ್ಕೆ ನಾನು ಒಂದೊಂದಾಗಿ ಪದಾರ್ಥಗಳನ್ನ ಸೇರಿಸ್ತಾ ಹೋಗ್ತೀನಿ. ಏನೇನು ಹಾಕ್ತೀನಿ ಅಂತ ಅಂದರೆ, ಮೊದಲಿಗೆ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಹುರಿದುಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳು, ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು. ಈಗ ಇದೆಲ್ಲವನ್ನು ಕೂಡ ನಾವು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಎಳ್ಳು ಹಾಕೋದ್ರಿಂದ ಅಂತೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಡಲೆ ಬೀಜ ಮಧ್ಯದಲ್ಲಿ ಸಿಕ್ಕಿದ್ರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ನಿಮ್ಮ ಟೇಸ್ಟ್ ಅನುಸಾರವಾಗಿ ಬ್ಲ್ಯಾಕ್ ಪೇಪರ್ ಪೌಡರ್ ಅಂದರೆ ಕಪ್ಪು ಮೆಣಸಿನ ಪೌಡರ್ನ ಸೇರಿಸ್ಕೊಳ್ಳಿ. ಹಾಗೆ ರುಚಿಗನುಸಾರವಾಗಿ ಉಪ್ಪನ್ನ ಹಾಕ್ಕೊಂಡ್ರೆ ಆಯಿತು. ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಈಗ ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ನೀಟಾಗಿ ಅದಕ್ಕೆ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟೇ ಇದಕ್ಕೆ ಹಾಕಬೇಕಾಗಿರೋದು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು ತಿಂದರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ. ನಾನಂತೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದು ಅಂತ. ಮತ್ತು ಇದಕ್ಕೆ ಕೆಲವರು ಟೊಮೊಟೊ ಅದನ್ನು ಕೂಡ ಮಾಡಿ ತಿಂತಾರೆ. ಬಟ್ ಇದು ಸೌತೆಕಾಯಿಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ನಾನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಸೌತೆಕಾಯಿ ಮೇಲೆ ಹಾಕೋತಾ ಇದ್ದೀನಿ. ಇಲ್ಲಿ ಒಂದು 5 ಸ್ಲೈಸು ಸೌತೆಕಾಯಿ ಇದಾಗಿತ್ತು, ಸ್ಲೈಸ್ಗಳಾಗಿತ್ತು. ಸೊ ಹಾಗಾಗಿ ನಾನಿಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೋರಿಸಿದ್ದೀನಿ. ಈಗ ಎಲ್ಲದಕ್ಕೂ ನೀಟಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಮಿಕ್ಚರ್ನ ಹಾಕ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ಲಾಸ್ಟಲ್ಲಿ ಮಿಕ್ಚರ್ ಹಾಕ್ತಾಯಿದ್ದೀನಿ. ಏಕೆಂದರೆ ನಾವು ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಒಂದು ಸ್ವಲ್ಪ ಸಾಫ್ಟ್ ಥರ ಆಗಿಬಿಡುತ್ತೆ, ಕ್ರಿಸ್ಪಿಯಾಗಿರೋದಿಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ತಿನ್ನುವಾಗಲೂ ಕೂಡ ಒಂದೊಳ್ಳೆ ಟೇಸ್ಟು ಸಿಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.